ರಾತ್ರೋರಾತ್ರಿ ದಸ್ತಪಾಳ್ಯದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ರಾತ್ರೋರಾತ್ರಿ ದೋಸ್ತಿಪಾಳ್ಯದಲ್ಲಿ ಮಹತ್ವ ಬೆಳವಣಿಗೆ ನಡೆದಿದೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಮತ್ತೆ ಮಹಾ ತಿರುವು. ಏನಂದ್ರೆ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಜೆಡಿಎಸ್ ಬಿಟ್ಟುಕೊಟ್ಟಿದೆ. ಸೀಟು ಹಂಚಿಕೆ ವೇಳೆ ತೆನೆಪಾಲಾಗಿದ್ದ ಬೆಂಗಳೂರು ಉತ್ತರ ಈಗ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ ಜೆಡಿಎಸ್. ಅಭ್ಯರ್ಥಿ ಸಿಗದ ಹಿನ್ನೆಲೆ ಕಾಂಗ್ರೆಸ್ಗೆ ವಾಪಸ್ಸನ್ನ ನೀಡಿದೆ ಜೆಡಿಎಸ್. ಹೀಗಾಗಿ ಕ್ಷೇತ್ರ ನೀಡಿದ್ದಕ್ಕೆ ಎಚ್ಡಿಡಿಗೆ ಕೆಸಿ ವೇಣುಗೋಪಾಲ್ ಧನ್ಯವಾದವನ್ನ ಹೇಳಿದ್ದಾರೆ. ಕೆಸಿ ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ದೇವೇಗೌಡರಿಗೆ ನಿನ್ನೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದಕ್ಕೆ ಟ್ವಿಟರ್ನಲ್ಲಿ ಎಚ್ಡಿಡಿಗೆ ಧನ್ಯವಾದವನ್ನ ಕೆಸಿ ವೇಣುಗೋಪಾಲ್ ಸಲ್ಲಿಸಿದ್ದಾರೆ. ಏನು ಈ ಹಿಂದೆ ಬೆಂಗಳೂರು ಉತ್ತರದಿಂದ ದೇವೇಗೌಡರೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಲಾಗ್ತಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಸಾಕಷ್ಟು ಬದಲಾವಣೆ ಆಯಿತು. ಇತ್ತ ತುಮಕೂರಿಗೆ ದೇವೇಗೌಡರು ಹೋದ್ರು. ಸಹಜವಾಗಿ ಬೆಂಗಳೂರು ಉತ್ತರದಲ್ಲಿ ಜೆಡಿಎಸ್ ನಲ್ಲಿ ಯಾವ ಕ್ಯಾಂಡಿಡೇಟು ಇಲ್ಲ. ಹೀಗಾಗಿ ಯಾರ ಹೆಸರನ್ನು ಅವರು ಫೈನಲೈಸ್ ಮಾಡೋಕೆ ಆಗ್ಲೇ ಇಲ್ಲ. ಕೊನೆಗೆ ಈಗ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ. ನೋಡೋಣ ಕಾಂಗ್ರೆಸ್ ಯಾವ ಅಭ್ಯರ್ಥಿಯನ್ನ ಬೆಂಗಳೂರು ಉತ್ತರದಿಂದ ನಿಲ್ಲಿಸ್ತಾರೆ ಅಂತ. ರಾತ್ರೋರಾತ್ರಿ ದೋಸ್ತಿಪಾಳ್ಯದಲ್ಲಿ ಮಹತ್ವ ಬೆಳವಣಿಗೆ ನಡೆದಿದೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಮತ್ತೆ ಮಹಾ ತಿರುವು. ಏನಂದ್ರೆ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಜೆಡಿಎಸ್ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ. ಈ ಹಿಂದೆ ಬೆಂಗಳೂರು ಉತ್ತರದಿಂದ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ದೇವೇಗೌಡರು ತುಮಕೂರಿಗೆ ಸ್ಪರ್ಧೆ ಮಾಡ್ತಿರೋ ಹಿನ್ನೆಲೆಯಲ್ಲಿ ಜೆಡಿಎಸ್ ನಲ್ಲಿ ಯಾವ ಅಭ್ಯರ್ಥಿಯನ್ನು ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡೋದಕ್ಕೆ ಸಿಗ್ಲಿಲ್ಲ. ಈ ನಿಟ್ಟಿನಲ್ಲಿ ಈಗ ಬೆಂಗಳೂರು ಉತ್ತರವನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ. ಸಹಜವಾಗಿ ಕಾಂಗ್ರೆಸ್ ಕೂಡ ಈಗ ಅಲ್ಲಿ ಸೂಕ್ತವಾದಂತ ಅಭ್ಯರ್ಥಿಯನ್ನ ಹಾಕಬೇಕಾಗಿದೆ. ಯಾಕಂದ್ರೆ ಬಿಜೆಪಿಯಿಂದ ಸದಾನಂದ ಗೌಡರು ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ತಾರೆ. ಒಬ್ಬ ಟಫ್ ಕಾಂಪಿಟೇಟರ್ ನೀಡಲೇಬೇಕಾಗಿರುವಂತ ಅನಿವಾರ್ಯತೆ ಈಗ ಕಾಂಗ್ರೆಸ್ಗಿದೆ. ಈ ನಿಟ್ಟಿನಲ್ಲಿ ಒಂದು ಕಡೆ ಕಾಂಗ್ರೆಸ್ಗೆ ಖುಷಿಯಾಗಿದೆ. ಯಾಕಂದ್ರೆ ಜೆಡಿಎಸ್ ಅವರು ಬೆಂಗಳೂರು ಉತ್ತರವನ್ನ ಬಿಟ್ಟುಕೊಟ್ಟಿದ್ದಕ್ಕೆ. ಹೀಗಾಗಿ ಕೆಸಿ ವೇಣುಗೋಪಾಲ್ ಅವರು ದೂರವಾಣಿ ಮುಖಾಂತರ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಇದ್ರೆ ಇನ್ನೊಂದು ಕಡೆ ಈಗ ಕಾಂಗ್ರೆಸ್ಗೂ ಕೂಡ ಒಂದು ಟಫ್ ಟೈಮ್. ಏನಂದ್ರೆ ಒಂದು ಸೂಕ್ತವಾದಂತ ಅಭ್ಯರ್ಥಿನ ಅಲ್ಲಿ ನಿಲ್ಲಿಸಬೇಕಾಗುತ್ತೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ. ಹಾಗಿದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಯಾರೆಲ್ಲ ಸ್ಪರ್ಧೆ ಮಾಡ್ತಾರೆ, ಯಾರೆಲ್ಲ ರೇಸ್ ನಲ್ಲಿದ್ದಾರೆ ಅನ್ನೋದು ಬಹುಶಃ ಮುಂದಿನ ಬೆಳವಣಿಗೆಯಲ್ಲಿ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕೆ ಈಗ ಕಾಂಗ್ರೆಸ್ ಪಾಲಾಗಿದೆ ಬೆಂಗಳೂರು ಉತ್ತರ. ಜೆಡಿಎಸ್ ಅಲ್ಲಿ ಯಾವುದೇ ರೀತಿಯ ಅಭ್ಯರ್ಥಿ ಅಂದ್ರೆ ಸೂಕ್ತ ಅಭ್ಯರ್ಥಿ ಇಲ್ಲದ ಕಾರಣ ಈಗ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ. ಸೊ ಈ ವಿಚಾರವಾಗಿ ಮುಂದೆ ಇನ್ನು ಕಾಂಗ್ರೆಸ್ ಯಾವ ಅಭ್ಯರ್ಥಿಯನ್ನ ಅಲ್ಲಿ ನಿಲ್ಲಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಆದ್ರೆ ಒಟ್ಟಾರೆ ಎಲ್ಲಾ ಬೆಳವಣಿಗೆ ನೋಡಿದ ತಕ್ಷಣ ಸಹಜವಾಗಿ ಕಾಂಗ್ರೆಸ್ನವ್ರಿಗೆ ಒಂದ್ ರೀತಿ ಖುಷಿ ಆಗಿದೆ. ಹೀಗಾಗಿ ವೇಣುಗೋಪಾಲ್ ಅವರು ದೂರವಾಣಿ ಮುಖಾಂತರ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ. ನೋಡೋಣ ಈಗ ಬೆಂಗಳೂರು ಉತ್ತರದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅಂತ.